ನಾವು ಇವಾಗ ಇನ್ನೊಂದು ಸ್ಟೋರಿ ಕೇಳೋಣ. ಈ ಸ್ಟೋರಿ ಹೆಸರು ಹೇಳ್ಬೇಕಾ? ಹೇಳ್ಬಾರ್ದಾ? ಹೇಳ್ಬೇಕು ಅಣ್ಣ. ಹಾ. ಈ ಸ್ಟೋರಿ ಹೆಸರೇ ಹೇಳ್ಬೇಕಾ? ಹೇಳ್ಬಾರ್ದಾ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ನೇಮು? ಹಾಗಾದ್ರೆ ನೋಡೋಣ ಆ ಸ್ಟೋರಿ ಹೇಗಿದೆ ಅಂತ. ನಾವು ಪ್ರತಿದಿನವೂ ಅನೇಕ ಜನರನ್ನ ಭೇಟಿ ಮಾಡ್ತೇವೆ. ನಮ್ಮನ್ನು ನೋಡ್ಕೊಳ್ಳೋರು, ನಮ್ಮ ಜೊತೆ ಆಟ ಆಡೋರು ಮತ್ತು ನಮ್ಮ ಪರಿಚಿತರು. ಬೇರೆಯವರು ನಮಗೆ ಅನೇಕ ರಹಸ್ಯ ವಿಷಯಗಳನ್ನು ಹೇಳ್ತಾರೆ. ಆ ರೀತಿ ಹೇಳಿದಾಗ ಏನು ಮಾಡಬೇಕು ಅಂತ ಈಗ ಕಲಿಯೋಣ. ಕತೆ ಹೇಳಬೇಕಾ? ಹೇಳಬಾರ್ದಾ? ಎಲ್ಲರೂ ಗಮನ ಇಟ್ಕೇಳಿ. ಒಂದೂರಲ್ಲಿ ಪಿಂಕಿ ಮತ್ತು ಚಿಂಟು ತಮ್ಮ ತಂದೆ ತಾಯಿಯವ್ರ ಜೊತೆ ವಾಸವಾಗಿದ್ರು. ಒಂದು ದಿನ ಪಿಂಕಿ ಮತ್ತು ಚಿಂಟು ಆಟವಾಡುತ್ತಿದ್ದಾಗ ಅವರ ತಾಯಿ ಹತ್ತಿರ ಬಂದು ಹೇಳಿದ್ರು, ನೋಡಿ ಮಕ್ಕಳೇ, ಪಕ್ಕದ ಊರಲ್ಲಿರೋ ಅಜ್ಜಿಗೆ ಆರೋಗ್ಯ ಸರಿ ಇಲ್ಲ. ಆದ ಕಾರಣ ನಾನು ಮತ್ತು ನಿಮ್ಮ ತಂದೆ ಅಲ್ಲಿಗೆ ಹೋಗ್ತಿದ್ದೇವೆ. ತಾಯಿ ಮುಂದುವರಿದು ಹೇಳಿದರು, ಆದರೆ ನೀವೇನು ಚಿಂತಿಸಬೇಕಾಗಿಲ್ಲ. ನಿಮ್ಮನ್ನು ನೋಡ್ಕೊಳ್ಳಲು ನನ್ನ ಸ್ನೇಹಿತೆಯಾದ ವನಿತಾ ಆಂಟಿ ನಿಮ್ಮ ಜೊತೆ ಇರುತ್ತಾರೆ. ವನಿತಾ ಆಂಟಿಯನ್ನು ಪಿಂಕಿ ಮತ್ತು ಚಿಂಟು ಇದಕ್ಕೂ ಮೊದಲು ಒಂದೆರಡು ಬಾರಿ ಮಾತ್ರ ನೋಡಿದ್ರು. ಅವರ ಎತ್ತರವಾದ ದೇಹ ಹಾಗೂ ದಪ್ಪವಾಗಿರುವ ಕನ್ನಡಕವನ್ನು ನೋಡಿ ಪಿಂಕಿ ಮತ್ತು ಚಿಂಟುವಿಗೆ ಆರಂಭದಲ್ಲಿ ಭಯವಾಯಿತು. ವನಿತಾ ಆಂಟಿ ಹೇಳಿದ್ರು, ಮಕ್ಕಳೇ, ನೀವ್ಯಾರೂ ಚಿಂತಿಸಬೇಕಾಗಿಲ್ಲ. ಅಪ್ಪ ಅಮ್ಮ ಹೋದ ನಂತರ ನಾವೆಲ್ಲ ಸೇರಿ ಆಟ ಆಡೋಣ, ಒಟ್ಟಿಗೆ ಸಂತೋಷವಾಗಿರೋಣ. ಪಿಂಕಿ ಮತ್ತು ಚಿಂಟುವಿಗೆ ಈ ಮಾತು ಕೇಳಿ ಸಂತೋಷವಾಯಿತು ಮತ್ತು ವನಿತಾ ಆಂಟಿಯ ಮೇಲೆ ಭರವಸೆ ಮೂಡಿತು. ಆರಂಭದಲ್ಲಿ ವನಿತಾ ಆಂಟಿ ಮಕ್ಕಳಿಗೆ ಇಷ್ಟವಾದ ಸ್ವೀಟ್, ಆಹಾರ, ತಿನಿಸು ಮಾಡಿ ಬಡಿಸುತ್ತಿದ್ರು ಹಾಗೂ ಅವರೊಂದಿಗೆ ಇಷ್ಟವಾದ ಆಟಗಳನ್ನು ಆಡುತ್ತಿದ್ರು. ಇದರಿಂದ ಮಕ್ಕಳಿಗೆ ವನಿತಾ ಆಂಟಿಯ ಬಗ್ಗೆ ಖುಷಿಯಾಯಿತು. ಕೆಲವು ದಿನಗಳ ನಂತರ ಪಿಂಕಿ ಮತ್ತು ಚಿಂಟುವಿಗೆ ವನಿತಾ ಆಂಟಿಯ ನಡವಳಿಕೆಗಳ ಬಗ್ಗೆ ಅನುಮಾನ ಬಂತು. ಒಂದು ದಿನ ಪಿಂಕಿ ಮತ್ತು ಚಿಂಟು ಶಾಲೆಯಿಂದ ಹಿಂದಿರುಗಿದಾಗ ಪಿಂಕಿ ಹೇಳಿದ್ಲು, ಚಿಂಟು, ನೋಡು ಅಲ್ಲಿ ವನಿತಾ ಆಂಟಿ ನಮ್ಮ ಅಮ್ಮನ ಇಷ್ಟವಾದ ಪಿಂಕ್ ಬಣ್ಣದ ಸೀರೆಯನ್ನು ಹಾಕಿಕೊಂಡಿದ್ದಾರೆ. ಚಿಂಟು ಹೇಳಿದ, ಅರೆ ಹೌದು, ಅಮ್ಮ ಸೀರೆಯನ್ನು ಯಾರಿಗೂ ಮುಟ್ಟಲು ಸಹ ಕೊಡುತ್ತಿರಲಿಲ್ಲ, ಅಷ್ಟು ಜೋಪಾನ ಮಾಡುತ್ತಿದ್ದಳು. ಊಟ ಮಾಡುವಾಗ ಪಿಂಕಿ ಹೇಳಿದಳು, ಚಿಂಟು, ಅಲ್ಲಿ ನೋಡು, ವನಿತಾ ಆಂಟಿ ಸೀರೆ ಮೇಲೆ ಸಾಂಬಾರ್ ಚೆಲ್ಲಿಕೊಂಡ್ರು. ಚಿಂಟು ಹೇಳ್ದ, ಹೌದು ಪಿಂಕಿ, ಸೀರೆ ಎಲ್ಲ ಕಲೆಯಾಗಿ ಹೋಯ್ತು. ಅಮ್ಮನಿಗೆ ಗೊತ್ತಾದ್ರೆ ಏನ್ ಹೇಳ್ತಾರೋ ಏನೋ. ವನಿತಾ ಆಂಟಿಗೆ ಚಿಂಟು ಪಿಂಕಿಯರ ಮಾತನ್ನು ಕೇಳಿ ಗಾಬರಿ ಆಯಿತು. ವನಿತಾ ಆಂಟಿ ಹೇಳಿದ್ರು, ನೋಡಿ ಮಕ್ಕಳೇ, ನಿಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಂದರೆ ತುಂಬ ಇಷ್ಟ ಅಲ್ವಾ? ನಾನು ಅದನ್ನು ನಿಮಗೆ ಕೊಡ್ತೀನಿ, ಬನ್ನಿ ಎಂದು ಹೇಳಿ ಮಕ್ಕಳಿಗೆ ಚಾಕ್ಲೇಟ್ ಐಸ್ ಕ್ರೀಮನ್ನು ಕೊಟ್ಟರು. ಪಿಂಕಿ ಮತ್ತು ಚಿಂಟು ಇಬ್ಬರು ಸಂತೋಷದಿಂದ ಐಸ್ ಕ್ರೀಮನ್ನು ಸವಿದ್ರು. ಅದಾದ ಮೇಲೆ ವನಿತಾ ಆಂಟಿ ಹೇಳಿದ್ರು, ನಿಮ್ಮ ಅಮ್ಮ ನಿಮಗೆ ಶೀತ ಬರುತ್ತದೆ ಎಂಬ ಕಾರಣಕ್ಕೆ ನನಗೆ ಐಸ್ ಕ್ರೀಮ್ ಕೊಡಬೇಡ ಅಂತ ಹೇಳಿದರು. ನೀವು ತಿಂದಿರೋ ವಿಚಾರ ಆಕೆ ಗೊತ್ತಾದರೆ ನಿಮಗೆ ಶಿಕ್ಷೆ ಕೊಡ್ತಾಳೆ. ಆದರೆ ಭಯ ಬೇಡ, ನಾನಿದನ್ನು ಆಕೆಗೆ ಹೇಳೋದಿಲ್ಲ. ನೀವೇನಾದರೂ ಸೀರೆ ವಿಚಾರವನ್ನು ಆಕೆಗೆ ಹೇಳಿದರೆ ನಾನು ಖಂಡಿತವಾಗಿ ಐಸ್ ಕ್ರೀಮ್ ವಿಚಾರವನ್ನು ಆಕೆಗೆ ಹೇಳ್ತೇನೆ. ಅರ್ಥವಾಯ್ತಾ? ಮಕ್ಕಳು ಅಮ್ಮ ಐಸ್ ಕ್ರೀಮ್ ತಿಂದಿದ್ದಕ್ಕೆ ಶಿಕ್ಷೆ ಕೊಡುವಳೆಂಬ ಭಯದಿಂದ ವನಿತಾ ಆಂಟಿಯ ಮಾತಿಗೆ ಒಪ್ಪಿದ್ರು. ಊಟವಾದ ಮೇಲೆ ಚಿಂಟು ಮತ್ತು ಪಿಂಕಿ ಹೇಳಿದರು, ಆಂಟಿ, ನಾವು ಆಟವಾಡಲು ಹೊರಗಡೆ ಹೋಗ್ತೇವೆ. ಆಗ ವನಿತಾ ಆಂಟಿ ಕೋಪದಿಂದ ಹೇಳಿದರು, ಆಟ ಆಡೋದೇನೂ ಬೇಡ, ಬಟ್ಟೆ ಪಾತ್ರೆ ತೊಳೆಯೋದು ತುಂಬ ಇದೆ, ನನಗೆ ಸಹಾಯ ಮಾಡಿ ಬನ್ನಿ. ಚಿಂಟು ಮತ್ತು ಪಿಂಕಿ ಬೇಸರದಿಂದ ಪಾತ್ರೆಗಳನ್ನು ಸ್ವಚ್ಛ ಮಾಡಿದರು. ಅದಾದ ಮೇಲೆ ಹೇಳಿದರು, ಆಂಟಿ, ಅಡುಗೆ ಮನೆ ಎಲ್ಲ ಸ್ವಚ್ಛಗೊಳಿಸಿದ್ದೀವಿ, ಈಗ ಆಟ ಆಡಲು ಹೋಗ್ತೇವೆ. ಆಗ ವನಿತಾ ಆಂಟಿ ಮತ್ತೆ ಕೋಪದಿಂದ ಹೇಳಿದರು, ಎಂಥ ಕೆಟ್ಟ ಮಕ್ಕಳು ನೀವು, ದೊಡ್ಡವರೊಂದಿಗೆ ಯಾವ ರೀತಿ ನಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ ಎಂದು ಹೇಳಿ ಇಬ್ಬರಿಗೂ ಹೊಡೆದರು. ನಿಮಗಿಬ್ಬರಿಗೂ ಈ ದಿನ ರಾತ್ರಿ ಊಟ ಕೊಡೋದಿಲ್ಲ, ಹಸುವಿನಿಂದ ಮಲಗಿ ಎಂದು ಹೇಳಿದರು. ರಾತ್ರಿ ಹಾಸಿಗೆಯ ಮೇಲೆ ಪಿಂಕಿ ಮತ್ತು ಚಿಂಟು ಮಾತನಾಡ್ಕೊಳ್ತಾ ಇದ್ರು. ಪಿಂಕಿ ಹೇಳಿದಳು, ಚಿಂಟು, ನನಗೆ ತುಂಬ ಹಸುವಾಗ್ತಾ ಇದೆ,
ಆದರೆ ನನಗೆ ವನಿತಾ ಆಂಟಿ ಹತ್ರ ಮಾತಾಡೋಕ್ಕೂ ಭಯ ಆಗ್ತಾ ಇದೆ. ಚಿಂಟು ಹೇಳಿದ, ನನಗೂ ತುಂಬ ಹಸುವಾಗ್ತಿದೆ ಪಿಂಕಿ, ಆದರೆ ಇದನ್ನು ನನಗೆ ಅಮ್ಮನ ಹತ್ರ ಹೇಳಬೇಕು ಅಂತ ಅನ್ನಿಸ್ತಿದೆ. ಪಿಂಕಿ ಹೇಳಿದಳು, ಹೇ ಬೇಡ ಕಾಣೋ ಚಿಂಟು, ವನಿತಾ ಆಂಟಿ ಐಸ್ ಕ್ರೀಮ್ ವಿಷಯ ಏನಾದರೂ ಹೇಳಿದ್ರೆ ಅಮ್ಮ ಕೋಪ ಮಾಡ್ಕೋತಾಳೆ. ಚಿಂಟು ಹೇಳಿದ, ಪಿಂಕಿ, ಈ ವನಿತಾ ಆಂಟಿ ಯಾಕೆ ಈ ರೀತಿ ವರ್ತಿಸ್ತಿದ್ದಾರೆ ಗೊತ್ತಾಗ್ತಿಲ್ವಲ್ಲ. ಪಿಂಕಿ ಹೇಳಿದ್ಲು, ಹೌದು, ಒಮ್ಮೊಮ್ಮೆ ಕೋಪದಿಂದ ಹೊಡೆಯುತ್ತಾರೆ, ಆದರೆ ಕೆಲವೊಮ್ಮೆ ಸಂತೋಷದಿಂದ ಆಟವಾಡಲು ಬಿಡುತ್ತಾರೆ. ನನಗೆ ಇದನ್ನೆಲ್ಲ ಅಮ್ಮನಿಗೆ ಹೇಳಬೇಕೋ ಬೇಡವೋ ತಿಳಿತಾ ಇಲ್ಲ. ಚಿಂಟು ಹೇಳ್ದ, ನನಗ್ ಕೂಡ. ಇದೇ ರೀತಿ 1 ವಾರ ನಡೆಯಿತು. ವನಿತಾ ಆಂಟಿ ಒಮ್ಮೊಮ್ಮೆ ಕೋಪಗೊಂಡು ಪಿಂಕಿ ಮತ್ತು ಚಿಂಟುವಿನಿಂದ ಕಷ್ಟವಾದ ಕೆಲಸಗಳನ್ನು ಮಾಡಿಸುತ್ತಿದ್ದರು. ಒಮ್ಮೊಮ್ಮೆ ಕೋಪಗೊಳ್ಳುತ್ತಿದ್ದರು, ಮತ್ತೊಮ್ಮೆ ಪಿಂಕಿ ಮತ್ತು ಚಿಂಟುವಿಗೆ ಪ್ರೀತಿಯಿಂದ ಬಟ್ಟೆ ಮತ್ತು ತಿನಿಸುಗಳನ್ನು ಕೊಡುತ್ತೇವೆಂದು ಹೇಳುತ್ತಿದ್ದರು. 1 ವಾರದ ನಂತರ ಪಿಂಕಿ ಮತ್ತು ಚಿಂಟು ಅವರ ಅಪ್ಪ ಅಮ್ಮ ಅಜ್ಜಿಯ ಊರಿಂದ ಹಿಂದಿರುಗಿದರು. ಅಮ್ಮ ಹೇಳಿದಳು, ಮಕ್ಕಳೇ, ನಾವು ಹಿಂದಿರುಗಿ ಬಂದೆವು. ವನಿತಾ ಆಂಟಿ ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡ್ರು ಅಲ್ವಾ? ಇನ್ಮುಂದೆ ನಿಮ್ಮನ್ನು ಒಂಟಿಯಾಗಿ ಬಿಟ್ಟೋಗೋ ಸಂದರ್ಭ ಬಂದರೆ ವನಿತಾ ಆಂಟಿ ಜೊತೆಯಲ್ಲೇ ಬಿಟ್ಟು ಹೋಗ್ತೇವೆ. ಮನೆಯಲ್ಲಿ ಚಿಂಟು ಹೇಳಿದ, ಪಿಂಕಿ, ವನಿತಾ ಆಂಟಿಯ ಬಗ್ಗೆ ಅಪ್ಪ ಅಮ್ಮಂಗೆ ಹೇಳಬೇಕು ಅನ್ನಿಸ್ತಿದೆ. ಪಿಂಕಿ ಹೇಳಿದ್ಲು, ಬೇಡ ಕಣೋ ಚಿಂಟು, ವನಿತಾ ಆಂಟಿ ಐಸ್ ಕ್ರೀಮ್ ವಿಚಾರ ಹೇಳಿದ್ರೆ ಅಮ್ಮ ಕೋಪಗೊಳ್ತಾಳೆ. ಇದನ್ನು ನೋಡಿ ಅಮ್ಮ ಕೇಳಿದಳು, ಮಕ್ಕಳೇ, ಏನದು ನಿಮ್ಮ ಸಮಸ್ಯೆ? ಯಾಕೋ ಭಯಗೊಂಡಿರುವಂತಿದೆ. ಏನೇ ಇದ್ದರೂ ನಮ್ಮೊಂದಿಗೆ ಸಂಕೋಚವಿಲ್ಲದೆಯೇ ಹೇಳಿ, ನಾವು ಸಹಾಯ ಮಾಡ್ತೇವೆ, ಮತ್ತೆ ನಿಮಗೆ ಶಿಕ್ಷೆ ಕೊಡೋದಿಲ್ಲ. ಆಗ ಪಿಂಕಿ ಹೇಳಿದಳು, ಅಮ್ಮ, ನೀವು ನಮ್ಮನ್ನು ವನಿತಾ ಆಂಟಿಯ ಜೊತೆ ಬಿಟ್ಟು ಹೋಗಿದ್ದಾಗ ಅವರು ನಿಮ್ಮ ಪಿಂಕ್ ಸೀರೆಯನ್ನು ಧರಿಸಿದ್ದರು ಮತ್ತು ಅದನ್ನು ಸಾಂಬಾರ್ನಿಂದ ಗಲೀಜು ಮಾಡಿದರು. ಹಾಗೂ ಇದನ್ನು ನಿಮಗೆ ಹೇಳದಿರಲು ನಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೂಡ ನೀಡಿದ್ದರು. ನಾವೇನಾದರೂ ಹೇಳಿದರೆ ಐಸ್ ಕ್ರೀಮ್ ವಿಚಾರವನ್ನು ನಿಮಗೆ ಹೇಳುವುದಾಗಿ ಹೆದರಿಸಿದ್ದರು. ಚಿಂಟು ಹೇಳಿದ, ವನಿತಾ ಆಂಟಿ ನಮಗೆ ಹೊಡೆದು ಹೆದರಿಸಿ ಅನೇಕ ಕೆಲಸ ಮಾಡಿಸ್ಕೊಂಡ್ರು ಮತ್ತು ಕೆಲವೊಮ್ಮೆ ಮಾತ್ರ ನಮ್ಮೊಂದಿಗೆ ಸಂತೋಷದಿಂದ ಆಟವಾಡ್ತಿದ್ರು. ಆಗ ಅಪ್ಪ ಕೇಳಿದರು, ಮಕ್ಕಳೇ, ಮತ್ತೇಕೆ ನಮಗೆ ನೀವು ಈ ವಿಚಾರಗಳನ್ನು ಪ್ರತಿನಿತ್ಯ ಫೋನ್ ಮಾಡುತ್ತಿದ್ದಾಗ ಹೇಳುತ್ತಿರಲಿಲ್ಲ? ಪಿಂಕಿ ಹೇಳಿದಳು, ಅಪ್ಪ, ನಾವೇನಾದರೂ ಈ ವಿಚಾರವನ್ನು ನಿಮಗೆ ಹೇಳಿದರೆ ಐಸ್ ಕ್ರೀಮ್ ಸೀಕ್ರೆಟ್ ಅನ್ನು ನಿಮಗೆ ಹೇಳುವುದಾಗಿ ವನಿತಾ ಆಂಟಿ ಹೆದರಿಸಿದ್ದರು. ಚಿಂಟು ಹೇಳಿದ, ನೀವು ಶಿಕ್ಷೆ ನೀಡಬಹುದೆಂಬ ಭಯದಿಂದ ಈ ಸೀಕ್ರೆಟ್ ಅನ್ನು ನಾವು ನಿಮಗೆ ತಿಳಿಸಲಿಲ್ಲ ಅಪ್ಪ. ಅಮ್ಮ ಹೇಳಿದರು, ನಾವು ವನಿತಾಳನ್ನು ತುಂಬ ಒಳ್ಳೆಯ ವ್ಯಕ್ತಿ ಎಂದು ತಿಳಿದಿದ್ದೆವು. ಮಕ್ಕಳೇ, ನೀವು ಈ ಸೀಕ್ರೆಟ್ ಅನ್ನು ನಮ್ಮೊಂದಿಗೆ ಹಂಚಿಕೊಂಡು ಉತ್ತಮ ಕೆಲಸ ಮಾಡಿದ್ದೀರಿ. ಅಪ್ಪ ಹೇಳಿದರು, ನೋಡಿ ಮಕ್ಕಳೇ, ಯಾವುದನ್ನು ನಾವು ಸೀಕ್ರೆಟ್ ಆಗಿ ಇಡಬಾರದು. ಅದರಿಂದ ನಮಗೆ ಮತ್ತು ಇತರರಿಗೆ ತೊಂದರೆಗಳಾಗುತ್ತವೆ. ಮತ್ತು ಯಾರಾದರೂ ನಮಗೆ ವಿಚಾರವನ್ನು ಸೀಕ್ರೆಟ್ ಮಾಡಲು ಆಮಿಷ ಒಡ್ಡಿದಾಗ ನಾವು ಬಹಳ ಜಾಗರೂಕವಾಗಿರಬೇಕು ಮತ್ತು ನಿರಾಕರಿಸಬೇಕು. ಮರುದಿನ ಬೆಳಿಗ್ಗೆ ಅಮ್ಮ ಹೇಳಿದರು, ಚಿಂಟು, ಪಿಂಕಿ, ನಿಮಗೊಂದು ಆಶ್ಚರ್ಯ ಇದೆ. ಎಲ್ಲರೂ ಬೇಗ ಎದ್ದು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ. ಚಿಂಟು ಪಿಂಕಿ ರೆಡಿಯಾಗಿ ಬಂದರು. ಚಿಂಟು ಹೇಳಿದ, ಏನದು ಸರ್ಪ್ರೈಸ್? ಅಮ್ಮ ಹೇಳಿದರು, ಅಪ್ಪ ಇಂದು ನಮ್ಮನ್ನೆಲ್ಲ ಬೀಚ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಪಿಂಕಿ ಕೇಳಿದಳು, ಮತ್ತು ಇದನ್ನು ನೀವು ನಿನ್ನೆ ಹೇಳಬಹುದಿತ್ತಲ್ಲ, ಯಾಕೆ ಹೇಳಲಿಲ್ಲ ನೀವು? ಚಿಂಟು ಕೇಳಿದ, ಯಾವುದೇ ವಿಚಾರವನ್ನು ಸೀಕ್ರೆಟ್ ಇಡುವುದು ತಪ್ಪೆಂದು ಅಪ್ಪ ನೀವೇ ಹೇಳಿದ್ದೀರಿ. ಈಗ ನೀವೇಕೆ ಹೀಗೆ ಮಾಡಿದಿರಿ? ಅಪ್ಪ ಹೇಳಿದರು, ನೋಡಿ ಮಕ್ಕಳೇ, ಸೀಕ್ರೆಟ್ಗಳಲ್ಲಿ ಗುಡ್ ಮತ್ತು ಬ್ಯಾಡ್ ಎಂದಿರುತ್ತವೆ. ಬ್ಯಾಡ್ ಸೀಕ್ರೆಟ್ ಇಡುವುದರಿಂದ ನಮಗೆ ತೊಂದರೆಗಳಾಗುತ್ತವೆ. ಉದಾಹರಣೆಗೆ ವನಿತಾ ಆಂಟಿ ನಿಮಗೆ ಹೇಳಿದ ಸೀಕ್ರೆಟ್. ಮತ್ತು ಗುಡ್ ಸೀಕ್ರೆಟ್ಗಳನ್ನು ಕೊನೆಗೆ ಹೇಳುವುದರಿಂದ ನಮಗೆ ಸಂತೋಷವಾಗುತ್ತದೆ. ಅದುವೇ ನಾನು ಮುಚ್ಚಿಟ್ಟ ಬೀಚ್ಗೆ ನಿಮ್ಮನ್ನು ಕರೆದೊಯ್ಯುವ ಸೀಕ್ರೆಟ್. ಹಾಗಾಗಿ ನಾವು ಬ್ಯಾಡ್ ಸೀಕ್ರೆಟ್ಗಳನ್ನು ಮುಚ್ಚಿಡಬಾರದು. ಮಕ್ಕಳೇ, ಈ ಸ್ಟೋರಿನಲ್ಲಿ ಪಿಂಕಿನ ಮತ್ತೆ ಚಿಂಟುನ ನೋಡ್ಕೊಳ್ಳೋಕ್ಕೆ ಯಾರು ಬಂದಿದ್ದು? ಅವರು ನೋಡಕ್ಕೆ ಹೇಗಿದ್ರು? ದಪ್ಪ ದಪ್ಪ ಕನ್ನಡಕ ಹಾಕೊಂಡಿರೋ ದಪ್ಪಗಿರೋ ವನಿತಾ ಆಂಟಿ ಬಂದ್ರು. ಸರಿ, ಆ ದಪ್ಪಗಿರೋ ವನಿತಾ ಆಂಟಿ
ಮಕ್ಳ ಜೊತೆ ಹೇಗಿದ್ರು? ಚೆನ್ನಾಗೇ ಇದ್ರು. ಅವರ ಜೊತೆ ಆಟನೂ ಆಡ್ತಿದ್ರು, ಒಳ್ಳೆ ಅಡುಗೆ ಕೂಡ ಮಾಡ್ತಿದ್ರು. ಹೌದು ಅಲ್ವಾ? ಹಾಗಿದ್ರೆ ವನಿತಾ ಆಂಟಿ ಮಕ್ಕಳಿಗೆ ಐಸ್ ಕ್ರೀಮ್ ಕೊಟ್ಟು ಏನ್ ಹೇಳಿದ್ರು? ಸೀಕ್ರೆಟ್ ಆಗಿ ಇಡೋದಿಕ್ಕೆ ಹೇಳಿದರು. ಸೀರೆ ಹಾಕೊಂಡಿರೋ ವಿಷಯನ ಅಮ್ಮಗೆ ಹೇಳ್ಬಾರ್ದು ಅಂತ ಹೇಳಿದರು. ಅಪ್ಪ ಅಮ್ಮಗೆ ಹೇಳಿದ್ರೆ ಐಸ್ ಕ್ರೀಮ್ ತಿಂದಿರೋ ವಿಷಯನ ಹೇಳ್ತೀನಿ ಅಂತ ಹೆದರ್ಸಿದ್ರು. ಇದಾದ್ಮೇಲೆ ವನಿತಾ ಆಂಟಿ ಹೇಗ್ ನೋಡ್ಕೊಂಡ್ರು? ಹೊಡಿತಾ ಇದ್ರು, ಆಟ ಆಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವ್ರ ಕೈಲೇ ಕೆಲಸ ಮಾಡಿಸ್ತಿದ್ರು. ಹಾಗಾದ್ರೆ ಮಕ್ಕಳು ಅಪ್ಪ ಅಮ್ಮಂಗೆ ಏನಕ್ಕೆ ಕಂಪ್ಲೇಂಟ್ ಮಾಡ್ಲಿಲ್ಲ? ವನಿತಾ ಆಂಟಿ ಐಸ್ ಕ್ರೀಮ್ ಕೊಡ್ಸಿರೋದನ್ನ ಸೀಕ್ರೆಟ್ ಆಗಿ ಇಟ್ಕೊಂಡಿದ್ರು, ಅದಕ್ಕೆ. ಓ, ಸೀಕ್ರೆಟಾ? ಸರಿ, ಹಾಗಿದ್ರೆ ಈ ಸೀಕ್ರೆಟ್ ಬಗ್ಗೆ ಅಪ್ಪ ಮಕ್ಳಿಗೇನ್ ಹೇಳಿದ್ರು? ಸೀಕ್ರೆಟ್ಗಳನ್ನ ಬಚ್ಚಿಡಬಾರ್ದು. ಗುಡ್ ಅಂಡ್ ಬ್ಯಾಡ್ ಸೀಕ್ರೆಟ್ ಬಗ್ಗೆ ಹೇಳಿದ್ರು. ಸೂಪರ್ ಮಕ್ಳ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಈಗ ಹೇಳಿ, ಈ ಸ್ಟೋರಿನಲ್ಲಿ ಗುಡ್ ಸೀಕ್ರೆಟ್ ಯಾವುದು ಮತ್ತೆ ಬ್ಯಾಡ್ ಸೀಕ್ರೆಟ್ ಯಾವುದು? ವನಿತಾ ಆಂಟಿ ಹೇಳಿದ್ದು ಬ್ಯಾಡ್ ಸೀಕ್ರೆಟ್. ಬೀಚ್ಗೆ ಹೋಗಬೇಕು ಅಂತ ಅಪ್ಪ ಅಮ್ಮ ಇಟ್ಟಿದ್ದ ಸೀಕ್ರೆಟ್ ಗುಡ್ ಸೀಕ್ರೆಟ್. ಅಣ್ಣ, ನಮಗೆ ಹೇಗ್ ಗೊತ್ತಾಗುತ್ತೆ ಗುಡ್ ಸೀಕ್ರೆಟ್ ಯಾವುದು ಮತ್ತೆ ಬ್ಯಾಡ್ ಸೀಕ್ರೆಟ್ ಯಾವುದು ಅಂತ? ಒಳ್ಳೆ ಪ್ರಶ್ನೆ ಅನು. ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಯಾರಾದ್ರೂ ನಮ್ಗೆ ಹೆದರಿಸಿ ಇಲ್ಲ ಆಸೆ ತೋರಿಸಿ ಕೆಟ್ಟ ಕೆಲಸ ಮಾಡಿಸ್ಕೊಂಡ್ರೆ, ಅಥವಾ ಅವರೇ ಕೆಟ್ಟ ಕೆಲಸ ಮಾಡಿ ನಮ್ಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಅದು ಬ್ಯಾಡ್ ಸೀಕ್ರೆಟ್. ಗುಡ್ ಸೀಕ್ರೆಟ್ ಅಂದ್ರೆ ನಾವು ಯಾವುದಾದ್ರೂ ಸೀಕ್ರೆಟ್ ಮುಚ್ಚಿಟ್ಟು ಅದು ಗೊತ್ತಾದಾಗ ಎಲ್ಲರಿಗೂ ಖುಷಿ ಆದ್ರೆ ಅದು ಗುಡ್ ಸೀಕ್ರೆಟ್. ಅರ್ಥ ಆಯ್ತಾ ಅನು? ಈ ಕಾರ್ಯಕ್ರಮವು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ಸೇಫ್ ಸಿಟಿ ಯೋಜನೆಯ ಭಾಗವಾಗಿ ರೂಪುಗೊಂಡಿದೆ. ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಶಾಸ್ತ್ರ ವಿಭಾಗ, ನಿಮ್ಹಾನ್ಸ್ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ.